ಚೇತನ ಅಲ್ಲಿ ನಡೀತಿದ್ದ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡು ಆಶ್ಚರ್ಯಪಟ್ಲು. ಆದ್ರೆ ಆಯ್ರಾಗೊಂದು ಮಗು ಇದೆ, ಆದ್ರೂ ನೀವು ಅವಳನ್ನ ಮದ್ವೆ ಆಗೋಕ್ ರೆಡಿ ಇದ್ದೀರಾ ಅಂತ ಕೇಳಿದ್ಲು. ಪರವಾಗಿಲ್ಲ, ಆಯ್ರಾಗೋಸ್ಕರ ನಾನು ಆ ಮಗುನ ಪ್ರೀತಿಯಿಂದ ನೋಡ್ಕೋತೀನಿ, ನಾನ್ ಅವಳಿಗೆ ತಂದೆ ಪ್ರೀತಿ ಕೊಡ್ತೀನಿ ಅಂತ ಧಾರಾಳವಾಗಿ ಖುಷಿಯಿಂದ ಹೇಳ್ದ ರಾಜೀವ್. ಆಯ್ರಾ ಚಿಕ್ಕ ವಯಸ್ಸಲ್ಲೇ ಅವಳ ತಾಯಿ ತೀರೋಗ್ತಾಳೆ ಅಂತ ಗೊತ್ತಾಗಿ ಹೀಗ್ ಮಾಡಿದ್ರ? ಆದ್ರೆ ಅವ್ರ ರಾವ್ ಫ್ಯಾಮಿಲಿ ಜೊತೆನೆ ತನ್ ಮದ್ವೆ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡಿದ್ರು ಅಂತ ಥಿಂಕ್ ಮಾಡ್ತಿದ್ದ ಆಯ್ರಾ ಮುಖದ ಮೇಲೆ ಅಸಮಾಧಾನ ಕಾಣಿಸ್ತು. ಸ್ವಲ್ಪ ದೂರದಲ್ಲೇ ನಿಂತ ಸಿದ್ಧಾರ್ಥ್ ಸ್ಟನ್ ಆಗಿದ್ದ. ಅವನ್ ಮುಖ ಸೀರಿಯಸ್ನೆಸ್ ಇಂದ ಭಯಂಕರವಾಗಿ ಕಾಣಿಸ್ತಿತ್ತು. ಆಯ್ರಾ ಮದ್ವೆ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ಬೇಕು ಅಂತ ರಾಜೀವ್ ಕಡೆ ತಿರುಗಿದ್ಲು. ಸಡನ್ ಆಗಿ ಅವಳ ಕಣ್ಗೆ ಹಿಂದ್ಗಡೆ ಸಿಹಿನ ಎತ್ಕೊಂಡ್ ಬರ್ತಿದ್ದ ಸಿದ್ಧಾರ್ಥ್ ಕಾಣಿಸ್ದ. ಆಯ್ರಾ ಶಾಕ್ ಇಂದ ಮಿಸ್ಟರ್ ಭರದ್ವಾಜ್ ಅಂತ ಅಂದ್ಲು. ಹಲೋ ಮಿಸ್ ಆಯ್ರಾ, ನೀವ್ ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತಲೇ ಇಲ್ಲಿವರೆಗೂ ಬಂದೆ ಅಂತ ಅಂದ. ಆಯ್ರಾ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಅವನನ್ನ ನೋಡಿದ್ಲು. ರಾಜೀವ್ ಲೋ ವಾಯ್ಸ್ ಅಲ್ಲಿ, ಮಿಸ್ ಆಯ್ರಾ, ನಿಮ್ಗೆ ಅರ್ಜೆಂಟ್ ಕೆಲ್ಸ ಇದ್ರೆ ನೀವ್ ಹೋಗಿ, ನಾನು ನಮ್ಮ ಮದ್ವೆ ವಿಷಯನ ಮಲ್ಹೋತ್ರಾ ಬಂಗ್ಲೆಲಿ ಪ್ರಸ್ತಾಪ ಮಾಡ್ತೀನಿ. ಅಶೋಕ್ ಮಲ್ಹೋತ್ರಾ ಅವರನ್ನ ನೋಡ್ತೀನಿ. ನೀವೀಗ ಮೆಜಾರಿಟಿಗೆ ಬಂದಿದ್ದೀರಾ, ಯಾರನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಅರಿವು ನಿಮ್ಗಿದೆ. ಒಮ್ಮೆ ನಿಮ್ ಪೇರೆಂಟ್ಸ್ ಒಪ್ಪಿಗೆ ತಗೊಂಡ್ಮೇಲೆ ನಾವಿಬ್ರು ಮದ್ವೆ ಆಗೋಣ ಅಂತ ಅಂದ. ಆಯ್ರಾಗೆ ಸಖತ್ ಕನ್ಫ್ಯೂಷನ್ ಆಯ್ತು. ಅವಳು ಆ ಕಡೆ ಈ ಕಡೆ ಒಂದ್ಸರಿ ನೋಡಿ, ಮಿಸ್ಟರ್ ರಾಜೀವ್ ಪ್ಲೀಸ್ ವೇಟ್ ಫಾರ್ ಮೀ, ನಿಮ್ ಹತ್ರ ಇನ್ನೂ ಮಾತಾಡೋದಿದೆ ಅಂತ ಅಂದ್ಲು. ಆಮೇಲೆ ಸಿದ್ಧಾರ್ಥ್ ಕಡೆ ನೋಡಿ, ನಾನ್ ನಿಮ್ ಜೊತೆ ಮೊದ್ಲು ಮಾತಾಡ್ಬೇಕು, ಮಕ್ಳು ನನ್ ಫಸ್ಟ್ ಪ್ರಿಫರೆನ್ಸ್, ನಾನ್ ನಿನ್ನೆ ಕೇಳಿರೋ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಅಂತ ಅಂದ್ಲು. ಆಯ್ರಾ ತಲೆಯಲ್ಲಿ ಎಲ್ಲಾ ವಿಷಯನೂ ಇವತ್ತೇ ಕ್ಲಿಯರ್ ಮಾಡ್ಬೇಕು ಅನ್ನೋ ಯೋಚನೆಗಳಿದ್ವು. ಅವಳು ಸಿದ್ಧಾರ್ಥ್ನ ಆಗ್ಲಿ ಅಥವಾ ರಾಜೀವ್ನ ಆಗ್ಲಿ ಸುಮ್ನೆ ಕಳ್ಸೋಕ್ ರೆಡಿ ಇರ್ಲಿಲ್ಲ. ಅವಳು ಇಬ್ರಿಂದಲೂ ಸೇಫ್ ಆಗಿ ಬಿಡ್ಸ್ಕೊಳ್ಬೇಕಿತ್ತು. ತನ್ನ ಮಕ್ಕಳ ಜೊತೆ ಇಲ್ಲಿಂದ ದೂರಕ್ಕೆ ಹೋಗ್ಬೇಕು ಅಂತ ಯೋಚಿಸ್ತಿದ್ಲು. ಅದಾದ ನಂತರ ಆಯ್ರಾ ಸಿದ್ಧಾರ್ಥ್ ಜೊತೆ ಪ್ರೈವೇಟ್ ರೂಮ್ ಹೋಗಿದ್ಲು. ಮಿಸ್ಟರ್ ಸಿದ್ಧಾರ್ಥ್, ಅದು ನೀವು ಅಂತ ಏನೋ ಹೇಳೋಕ್ ಹೊರಟಿದ್ದ ಅವಳನ್ನ ತಡೆದು ಅವನಂದ. ಆಯ್ರಾ, ನಾವ್ ಬೆಂಗಳೂರಲ್ಲಿದ್ದಾಗ ಫಸ್ಟ್ ಟೈಮ್ ನೀವು ನಮ್ ಹೋಟೆಲ್ ಅಲ್ಲೇ ಉಳ್ಕೊಂಡಿದ್ರಿ. ಆಗ ನೀವು ಮತ್ತೆ ಮತ್ತೆ ನನ್ ಮಗನ ನೋಡೋಕೆ ಬರ್ತಿದ್ರಿ ಅಲ್ವಾ? ಅದಾದ್ಮೇಲೆ ಈಗ ಮಂಗಳೂರಲ್ಲೂ ನೀವ್ ನನ್ನ ಆಗಾಗ ಕಾಂಟ್ಯಾಕ್ಟ್ ಮಾಡಿದ್ರಿ. ನನ್ನ ಪರ್ಸನಲ್ ವಿಷಯದ ಬಗ್ಗೆ, ಇಂಟ್ರೆಸ್ಟ್ ಬಗ್ಗೆ ಜಾಸ್ತಿ ಕನ್ಸನ್ ತೋರ್ಸಿದ್ರಿ. ಜೊತೆಗೆ ನನ್ ಮಗನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರ, ಸರಿ ತಾನೆ? ನಾನ್ ನಿಮ್ಮ ಈ ನಡವಳಿಕೆನ ಏನಂತ ತಿಳ್ಕೊಳ್ಳಿ ಅಂತ ಕೇಳ್ದ. ಸ್ವಲ್ಪ ಹೊತ್ತು ಮಾತಾಡೋಕೆ ತೋಚ್ತೆ ಅವಳು ಸುಮ್ನೆ ಕೂತ್ಲು. ಅವನಿವತ್ತೇ ಆಯ್ರಾ ಮತ್ತು ಅವನ್ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಕ್ಲಿಯರೆನ್ಸ್ ಕೊಡ್ಬೇಕು ಅಂದ್ಕೊಂಡ. ಇಲ್ಲ ಅಂದ್ರೆ ಅಲ್ಲಿ ಆಚೆ ಕೂತಿದ್ದ ಹೊಸ ಮಧುಮಗ ಆಯ್ರಾನ ಕರ್ಕೊಂಡು ಹೊರಟೋಗ್ತಾನೆ ಅನ್ನೋ ಫೀಲಿಂದ ಅವನ್ ಮನ್ಸಿಗೆ ಹಿಂಸೆ ಆಯ್ತು. ಮಿಸ್ ಆಯ್ರಾ, ನಾನ್ ನಮ್ಮನ್ನ ಅರ್ಥ ಮಾಡ್ಕೊಂಡ್ ಹಾಗೆ ನೀವು ನನ್ನನ್ನ ಇಷ್ಟ ಪಡ್ತಿದ್ದೀರಾ, ಫ್ಯೂಚರ್ ಅಲ್ಲಿ ನನ್ನನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಸ್ ಇಟ್ ರೈಟ್ ಅಂತ ನೇರವಾಗಿ ಸಿದ್ಧಾರ್ಥ್ ಕೇಳ್ದ. ಆಯ್ರಾ ರಿಪ್ಲೈ ಮಾಡೋಕೆ ಸ್ವಲ್ಪ ಟೈಮ್ ತಗೊಂಡ್ಲು. ಸಿದ್ಧಾರ್ಥ್ ಅವಳ ಸೈಲೆನ್ಸ್ ನೋಡಿ, ನೀವು ಮಾತಾಡ್ತಿಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಮಾತು ಕೇಳಿದ್ದೆ. ನಿಮ್ ವಿಷಯದಲ್ಲಿ ಈ ಮೌನಕ್ಕೆ ಅರ್ಥ ಏನು? ನೀವ್ ನನ್ನ ಒಪ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕಾ ಅಂತ ಸಿದ್ಧಾರ್ಥ್ ಕೇಳ್ದ. ಆಯ್ರಾ ಮುಖದಲ್ಲಿ ಎಕ್ಸ್ಪ್ರೆಷನ್, ಗೊಂದಲನ ನೋಡಿ ಇವಳಿಗೆ ತಾನು ಇಷ್ಟ ಇಲ್ವೇನೋ ಅಂತ ಡೌಟ್ ಬಂತು. ಕೂಡ್ಲೆ ಅವನ್ ಫೋನ್ ತೆಗೆದು ಸೆಕ್ರೆಟರಿ ಅಭಿಗೆ ಮೆಸೇಜ್ ಮಾಡ್ದ. ಹಲೋ ಅಭಿ, ಇಮಿಡಿಯೇಟ್ಲಿ ಐ ನೀಡ್ ಯೋರ್ ಹೆಲ್ಪ್. ಮಿಸ್ಟರ್ ರಾಜೀವ್ ರಾವ್ ಅನ್ನೋರ ಇನ್ಫಾರ್ಮೇಶನ್ ಬೇಕು. ಬೆಂಗಳೂರಲ್ಲಿ ಫೇಮಸ್ ಬಿಸ್ನೆಸ್ ಮ್ಯಾನ್ಗಳು ಇವ್ರು, ರಾವ್ ಫ್ಯಾಮಿಲಿ, ಮೇ ಬಿ ನಿನಗೆ ಗೊತ್ತಿರಬಹುದು. ನಂಗೆ ಅವ್ರ ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಬೇಕು ಅಂತ ಟೈಪ್ ಮಾಡಿ ಸೆಂಡ್ ಮಾಡ್ದ ಸಿದ್ಧಾರ್ಥ್. ಮಿಸ್ ಆಯ್ರಾ, ನಿಮ್ ಕಣ್ಗಳು ನೋಡಿದ್ರೆ ಖಂಡಿತ ನೀವ್ ನನ್ನನ್ನ ಪ್ರೀತಿಸ್ತೀರಾ ಅಂತ ಅನ್ಸತ್ತೆ. ಆ ಕಾರಣಕ್ಕೆ ನಿಮ್ಗೊಂದ್ ಚಾನ್ಸ್ ಕೊಡ್ತೀನಿ. ಮತ್ತೆ ನೀವು ನನ್ನ ಹತ್ರ ಯಾವ ಪ್ರಶ್ನೆನಾದ್ರೂ ಕೇಳಬಹುದು. ಉತ್ತರ ಗೊತ್ತಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ದೆನ್ ಟೆಲ್ ಮಿ ವಾಟ್ ಯು ವಾಂಟ್ ಎಕ್ಸಾಕ್ಟ್ಲಿ ಅಂತ ಕೇಳ್ದ ಸಿದ್ಧಾರ್ಥ್. ಆಯ್ರಾ ಮುಖದಲ್ಲಿ ಕಂಡು ಕಾಣದೆ ಹಾಗೆ ನಗು ಇತ್ತು. ಅವಳ ಕಣ್ಣಲ್ಲಿ ಏನೋ ಕಾತುರ ತುಂಬಿಕೊಂಡಿತ್ತು. ನೀಲಿ ಕಣ್ಗಳ ಚೆಲುವೆ ಆಯ್ರಾ ಸಿದ್ಧಾರ್ಥನ್ನೇ ನೋಡ್ತಿದ್ಲು. ಸಿದ್ಧಾರ್ಥ್, ನಿಮ್ಗೆ ರೋಹನ್ ತಾಯಿ ಪರಿಚಯ ಇದೆಯಾ ಅಂತ ಕೇಳಿದ್ಲು. ಸಿದ್ಧಾರ್ಥ್ ಕೂಲಾಗಿ ಹೇಳಿದ್ರು. ಅವನ್ ಕಣ್ಣಲ್ಲಿ ಗಲಿಬಿಲಿ ಇತ್ತು. ಇಲ್ಲ, ನನಗವಳು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಹಾಗಿದ್ರೆ ನೀವ್ಯಾಕೆ ಅವಳನ್ನ ತುಂಬಾ ದ್ವೇಷ ಮಾಡ್ತೀರಿ? ಯಾರಾದ್ರೂ ಪರಿಚಯ ಇಲ್ದವ್ರನ್ನ ದ್ವೇಷ ಮಾಡೋಕ್ ಹೇಗ್ ಸಾಧ್ಯ ಅಂತ ಆಶ್ಚರ್ಯದಿಂದ ಆಯ್ರಾ ಕೇಳಿದ್ಲು. ಸಿದ್ಧಾರ್ಥ್ ಬಿಗಿಯಾಗಿ ಬಾಯಿ ಮುಚ್ಚಿದ್ದ. ಅವನಿಗೆ ತುಂಬಾ ಕೋಪ ಬಂದಿತ್ತು. ಗಂಭೀರವಾದ ಫೇಸಿಂದ ಅವನು ಸೋಫಾಗೆ ಒರ್ಗಿ ಕೂತ. ರೋಹನ್ ತಾಯಿ ಬಗ್ಗೆ ಅವನ್ ಯಾರಿಗೂ ಏನೂ ಹೇಳಿರ್ಲಿಲ್ಲ. ಅವನ ವಿಷಯನ ಹೇಳೋಕ್ಕೂ ಯಾವತ್ತೂ ಇಷ್ಟಪಟ್ಟಿರ್ಲಿಲ್ಲ. ಅದ್ರಲ್ಲಿ ಅವನ ಹೃದಯದ ನೋವಿತ್ತು. ಆದ್ರೆ ಸಿದ್ಧಾರ್ಥ್ ಈ ಟೈಮಲ್ಲೂ ಸತ್ಯ ಹೇಳ್ದೆ ಇದ್ದಿದ್ರೆ ಅವರಿಬ್ಬರ ಸಂಬಂಧ ಹಾಳಾಗ್ತಿತ್ತು. ಅವನು ಕೆಮ್ಮಿ ಗಂಟ್ಲು ಸರಿ ಮಾಡ್ಕೊಂಡ. ಎಸ್,
ನಾನ್ ಹೇಳ್ತೀನಿ. 5 ವರ್ಷದ ಹಿಂದೆ ಒಂದ್ ಫೈನ್ ಡೇ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದ್ ಕಾಲ್ ಬಂತು. ಆ ಕಡೆಯಿಂದ ಒಬ್ಳು ಲೇಡಿ ಮಾತಾಡ್ತಿದ್ಲು. ಅವಳು ತಾನು ನಿಮ್ ಮಗು ತಾಯಿ ಅಂತ ಹೇಳಿದ್ಲು. ಆ ಟೈಮಲ್ಲಿ ನನ್ಗೇನು ಅರ್ಥ ಆಗ್ಲಿಲ್ಲ. ಆಕ್ಚುಲಿ ನನ್ನ ಮದ್ವೆ ಆಗಿರ್ಲಿಲ್ಲ, ಜೊತೆಗೆ ನಂಗೆ ಯಾವ್ದೇ ಗರ್ಲ್ ಫ್ರೆಂಡ್ಸ್ ಇರ್ಲಿಲ್ಲ. ನನ್ ಮಗು ಹೇಗ್ ಬರುತ್ತೆ, ಇದ್ರಲ್ಲೇ ನಾವು ಮೋಸ ಇರ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಸಿದ್ಧಾರ್ಥ್ ಹೇಳ್ದ. ಆಯ್ರಾ ಎಕ್ಸೈಟ್ ಆಗಿ ಸೋಫಾದಿಂದ ಸ್ವಲ್ಪ ಮುಂದೆ ಸರಿದು ಕೂತ್ಕೊಂಡ್ಲು. ಆ ಲೇಡಿ ನನ್ ಮಗುನ ಕೊಡೋದಾದ್ರೆ 30 crore ಡಿಮಾಂಡ್ ಮಾಡಿದ್ಲು. ಅಷ್ಟ್ ಹಣ ಕೂಡ್ಲೆ ಅವಳಿಗೆ ಕೊಟ್ರೆ ಅವಳು ನನ್ ಮಗನ ತೋರಿಸ್ತೀನಿ ಅಂತ ಅಂದ್ಲು ಅಂತ ಹೇಳಿ ಆಯ್ರಾ ಮುಖಾನ ನೋಡ್ದ. ಅವಳು ಶಾಕ್ ಇಂದ ಕೂತಿದ್ಲು. ಏನಂದ್ರಿ, 30 crore ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಎಸ್, 30 crore. ನಾನು ಆ ಲೇಡಿನ ನಂಬೋಕ್ ಸಾಧ್ಯ ಆಗ್ಲಿಲ್ಲ. ಇವ್ರ್ಯಾರೋ ಹಣಕ್ಕೋಸ್ಕರ ಇದೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂದ್ಕೊಂಡೆ. ಯಾಕಂದ್ರೆ ನಾನಿಷ್ಟು ದಿವಸ ಯಾವ ಲೇಡಿನೂ ಟಚ್ ಮಾಡಿರ್ಲಿಲ್ಲ. ಅದೊಂದ್ ರಾತ್ರಿ ನನಗೇನು ನೆನ್ಪಿಲ್ಲ. ಆ ರಾತ್ರಿನ ಬಿಟ್ರೆ ನನ್ ಯಾವ ಹೆಣ್ಮಕ್ಳ ಜೊತೆನೂ ಟೈಮ್ ಕಳ್ದಿಲ್ಲ. ನನಗ್ ಮಗು ಆಗತ್ತೆ ಅಂದ್ರೆ ನಂಬೋಕ್ ಹೇಗ್ ಸಾಧ್ಯ ಇತ್ತು ಅಂತ ಅವನು ಆ ದಿನಗಳನ್ನ ನೆನ್ಪಿಸ್ಕೊಂಡ. ಆಯ್ರಾ ಕೈನ ಗಟ್ಟಿಯಾಗಿ ಮುಷ್ಟಿ ಬಿಗಿ ಮಾಡಿದ್ಲು. ಅವಳು ಕ್ಯೂರಿಯಸ್ ಆಗಿದ್ಲು. ಇನ್ನೂ ಅವಳಲ್ಲಿ ತಾಳ್ಮೆ ಅನ್ನೋದಿರ್ಲಿಲ್ಲ. ಯಾರು ಅವಳ ಮಗನ್ನ ಸಿದ್ಧಾರ್ಥ್ ಮಗ ಅಂತ ಹೇಳಿ ಅವನಿಗೆ ಒಪ್ಸಿರೋದು ಅಂತ ಆಶ್ಚರ್ಯ ಆಯ್ತು. ಶೇಕ್ ಆಗ್ತಿದ್ದ ವಾಯ್ಸಲ್ಲಿ ಆಯ್ರಾ ಕೇಳಿದ್ಲು, ಆಮೇಲೆ ಏನಾಯ್ತು ಅಂತ ಕೇಳಿದ್ಲು. 3 crore ತಗೊಂಡು ತಾನು ಕಳ್ಸಿರೋ GPS ಲೊಕೇಶನ್ಗೆ ಬಾ, ಅಲ್ಲಿ ನಿನ್ ಮಗು ಸಿಗತ್ತೆ ಅಂತ ಹೇಳಿ ಅವಳು ಕಾಲ್ ಮಾಡಿದ್ಲು. ಮತ್ತೊಂದ್ 2 ಸೆಕೆಂಡ್ಗೆ GPS ಲೊಕೇಶನ್ ಕೂಡ ಕಳ್ಸಿದ್ಲು. ನಾನು ಅವಳ ಮಾತನ್ನ ನಂಬಿರ್ಲಿಲ್ವಲ್ಲ, ಸೊ ಅದು ಫೇಕ್ ಅಂತ ಅಂದ್ಕೊಂಡು ಸುಮ್ನೆ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ಮತ್ತದೇ ಲೇಡಿ GPS ಲೊಕೇಶನ್ ಕಳ್ಸಿದ್ಲು. ಅದೇ ಜಾಗದಲ್ಲಿ ನಿಮ್ ಮಗು ಇದೆ, ಅದು ಸಾಯೋ ಹಂತದಲ್ಲಿದೆ, ಅದನ್ನ ರಕ್ಷಿಸ್ಕೊಳ್ಳೋ ಮನ್ಸಿದ್ರೆ ಈ ಲೊಕೇಶನ್ಗೆ ಬಾ ಅಂತ ಮೆಸೇಜ್ ಬಂತು ಅಂತ ಹೇಳಿ ಸಿದ್ಧಾರ್ಥ್ ಆಯ್ರಾನೆ ಸ್ಕ್ಯಾನ್ ಮಾಡೋ ಹಾಗಂದ. ಮತ್ತೆ ಮಾತ್ ಮುಂದುವರ್ಸಿ, ನಾನು ಆ ಮೆಸೇಜ್ನ ಸೀರಿಯಸ್ ಆಗಿ ತಗೊಳ್ದಿದ್ರು ಮಗುವಿನ ಸಾವು ಅಂತ ಬಂದಿದ್ ಮೆಸೇಜ್ ಇಂದ ಡಿಸ್ಟರ್ಬ್ ಆದೆ. ಕೂಡ್ಲೆ ನಾನು ಆ ಜಾಗಕ್ಕೆ ಹೋದೆ. ಒಂದ್ ಕ್ಷಣ ನಾನು ಲೇಟ್ ಮಾಡಿ ಹೋಗಿದ್ರು ಆ ಮಗು ಉಸಿರುಗಟ್ಟಿ ಸಾಯ್ತಿತ್ತು ಅಂತ ಹೇಳಿ ಭಾರವಾದ ಉಸಿರೆಳ್ಕೊಂಡ. ಉಸಿರುಗಟ್ಟಿ ಸಾಯ್ತಿತ್ತ ಆ ಮಗು ಅಂತ ಅದೇ ಲೈನ್ ನ ಮತ್ತೆ ರಿಪೀಟ್ ಮಾಡಿದ ಆಯ್ರಾ ಕಂಗಾಲಾಗಿದ್ಲು. ಈಗ ಆ ಮಗು ಸಿದ್ಧಾರ್ಥ್ ಹತ್ರ ಸೇಫ್ ಆಗಿದ್ದಾನೆ ಅಂತ ಗೊತ್ತಿದ್ರು ಅವಳು ತನ್ನ ಕಣ್ಮುಂದೆ ಉಸಿರಿಟ್ಟಿದ್ದ ಆಗ ತಾನೇ ಹುಟ್ಟಿದ್ದ ಪುಟ್ಟ ಮಗು ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ನರ್ವಸ್ ಆದ್ಲು. ಅವಳ ತಂದೆ ಕೊನೆಯ ಬಾರಿ ಅವಳಿಗೆ ಮಗನ್ ಬಗ್ಗೆ ಹೇಳಿದ ವಿಷಯನ ನೆನಪು ಮಾಡ್ಕೊಂಡ್ಲು. ಸೂರ್ಯಪ್ರಕಾಶ್ ಆಯ್ರಾ ಮಗುನ ತನ್ನ ಕೈಯಾರೆ ಸಮಾಧಿ ಮಾಡಿದೀನಿ ಅಂತ ಹೇಳಿದ. ಅಷ್ಟು ಹೇಳಿದ ಸಿದ್ಧಾರ್ಥ್ ಕಣ್ಣಲ್ಲಿ ಕೋಪ ಕರಗ್ತು. ಅವನ್ ಸ್ವಲ್ಪ ಕೂಲಾಗಿ ಹೇಳ್ದ, ನಾನ್ ಆ ಟೈಮಲ್ಲಿ ಬೆಂಗಳೂರಲ್ಲಿ ಒಂದ್ ಇಂಪಾರ್ಟೆಂಟ್ ಕೆಲ್ಸಕ್ಕೋಸ್ಕರ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೆ. ಆ ಟೈಮಲ್ಲೇ ನನಗೆ ಈ ಕಾಲ್ ಬಂದಿದ್ದು. ಬೆಂಗಳೂರಿನ ಔಟ್ಸೈಡ್ ಅಲ್ಲಿ ಪಾಳು ಬಿದ್ದಿರೋ ಜಾಗದಲ್ಲಿ ರೋಹನ್ನ ಮಣ್ಣಿನ ಆಳದಲ್ಲಿ ಹೂತಾಕಿದ್ರು ಅಂತ ಸಿದ್ಧಾರ್ಥ್ ಹೇಳ್ದ. ಆಯ್ರಾ ಟೆನ್ಷನ್ ಅಲ್ಲಿ ಎದ್ ನಿಂತ್ಲು. ಅವಳ ಟೇಬಲ್ ಮೇಲೆ ಮುಷ್ಟಿ ಬಿಗ್ದು ಗುದ್ದಿದ್ಲು. ಸಿದ್ಧಾರ್ಥ್ ಸಿದ್ಧಾರ್ಥ್ ಮಗುನ ಮಣ್ಣಲ್ಲಿ ಹೂತಾಕಿದ್ರ, ಆಗ ಹೇಗಿದ್ದ ಅವನು ಅಂತ ತುಂಬಾ ಪ್ಯಾನಿಕ್ ಆಗಿ ಕೇಳಿದ್ಲು. ನಾನವನನ್ನ ಮಣ್ಣಿಂದ ಮೇಲೆ ಕೆತ್ತುವಾಗ ಆ ಮಗು ಉಸಿರಾಡೋದನ್ನೇ ನಿಲ್ಸಿತ್ತು. ಆ ಮಗು ಸತ್ತೋಗಿದೆ ಅನ್ಕೊಂಡಿದ್ದೆ ಅಂತ ಡಲ್ ವಾಯ್ಸ್ ಅಲ್ಲಿ ಹೇಳ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.